ನಾನು ನಿನ್ನ ಪಗಲ ಪ್ರೇಮಿ, ನಿನ್ನ ಮೇಲೊಂದು ಪ್ರೀತಿ ಕಮ್ಮಿ. ಹಲೋ ಫ್ರೆಂಡ್ಸ್, ಈ ಒಂದು ಸಾಂಗಿಗೆ ವಿಡಿಯೋ ನೋಡ್ತಿದ್ದೀರಲ್ಲ, ಸೊ ಹೇಗಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಫ್ರೆಂಡ್ಸ್. ಇದೇ ಒಂಥರ ನೀವು ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾರೆ, ದಯವಿಟ್ಟು ವಿಡಿಯೋನ ಎಂಡ್ವರೆಗೆ ನೋಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಎಂದೆಂದಿಗೂ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಹತ್ರ ಅಲೋಟ್ಮೇಷನ್ ಆ್ಯಪ್ಸ್ ಇರಲೇಬೇಕು. ಆ ಒಂದು ಆ್ಯಪ್ಸಲ್ಲೇ ಎಡಿಟ್ನ ಮಾಡ್ಕೊಳ್ಬೋದು. ಅದು ಹೇಗಪ್ಪ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವಾಗ ಅಲೋಟ್ಮೇಷನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಅಂತ ನಿಮಗೆ ಕಾಣುತ್ತೆ. ಹಾಗೆ ನಾನು ಈ ವಿಡಿಯೋದ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಲೋಟ್ಮೇಷನ್ಗೆ ಇಂಪೋರ್ಟ್ ಆಗುತ್ತೆ ಈಸಿಯಾಗಿ ಫ್ರೆಂಡ್ಸ್. ನಾನು ನೋಡಿ ಇಲ್ಲಿ ಲೋಗೋ ಕೊಟ್ಟಿದ್ದೀನಿ. ಯಾವ ಥರ ಅಂದರೆ ಇಲ್ಲಿ ಅಲೋಟ್ಮೇಷನ್ ಲೋಗೋ ಕೊಟ್ಟಿದ್ದೀನಿ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಆ ಫೋಟೋ ಬಂದುಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಬಾಳವಣ್ಣ ಫೋಟೋನ ನಾನು ಆ್ಯಡ್ ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಬಾಳವಣ್ಣ ಫೋಟೋ ಜಾಸ್ತಿ ಆ್ಯಡ್ ಮಾಡ್ಕೋದು, ಯಾಕಂದರೆ ಅವರು ನಾನು ಮಾಡೋದೇ ವಿಡಿಯೋ ಅವ್ರ ಫೋಟೋ ಹಾಕಿ ಜಾಸ್ತಿ ಫೋಟೋ ನನ್ನ ಹತ್ರ ಜಾಸ್ತಿ ಯಾವಿಲ್ಲ, ಬಾಳವಣ್ಣನ ಫೋಟೋನೇ ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ಅವರು ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಮಾಡ್ತೀನಿ ನಾನು. ಸೊ ನಿಮಗೆ ನಿಮ್ಮ ಫೋಟೋ ಹಾಕ್ಕೊಂಡು ವೀಡಿಯೋನ ಮಾಡ್ಕೊಳ್ಬೋದು, ಅಥವಾ ಬೇರೆಯವರು ಯಾರು ಫೋಟೋನ ಹಾಕ್ಕೊಂಡು ವೀಡಿಯೋನ ಮಾಡ್ಕೊಳ್ಬೋದು. ನೋಡಿದಿರಲ್ಲ. ಸೊ ನಿಮಗೆ ಅಲೋಟ್ಮೇಷನ್ ಲೋಗೋ ಎಲ್ಲಿ ಕೊಟ್ಟಿರ್ತೀನೋ ಅಲ್ಲಿ ಮಾತ್ರ ಈಸಿಯಾಗಿ ರಿಪ್ಲೇಸ್ ಮಾಡಿಕೊಂಡು ವೀಡಿಯೋನ ಮಾಡ್ಕೋಬೇಕು. ಇಷ್ಟೇ ಇರೋದು. ವೀಡಿಯೋನ ಈಸಿ ಇರುತ್ತೆ, ಸ್ವಲ್ಪ ಕಷ್ಟಪಟ್ಟು ಮಾಡ್ಬೇಕಷ್ಟೇ. ಸೊ ಇಷ್ಟಿರುತ್ತೆ. ಸೊ ನಾನು ನಿಮಗೆ ರಿಪ್ಲೇಸ್ ಮಾಡೋಕ್ಕೋಸ್ಕರ ಫೋಟೋ ಕೆಲವೊಂದು ಹಾಕಿರ್ತೀನಿ. ಸೊ ನೀವು ಮತ್ತು ನಾನು ಹಾಕಿದ್ದಂಗೆ ನೀವು ಹಾಕಕ್ಕೆ ಹೋಗಬೇಡಿ. ನೋಡಿಕೊಂಡು ಫೋಟೋನ ಚೇಂಜ್ ಹಾಕಿ ಚೆನ್ನಾಗಿರೋ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಚೆನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಆದ ನಂತರ ನಿಮಗೆ ಫಾಂಟ್ಸ್ ಇರುತ್ತೆ. ನಿಮಗೆ ಫಾಂಟ್ಸು ಕೆಲವೊಬ್ಬರು ಫಾಂಟ್ಸು ಹಾಕಲ್ಲ, ಹಾಗೆ ವೀಡಿಯೋನ ಮಾಡಿಕೊಂಡು ಹಾಗೆ ಬಿಟ್ಬಿಡ್ತಾರೆ. ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಮೇಲ್ಗಡೆ ನಾನೊಂದು ಕೊಟ್ಟಿದ್ದೀನಿ, ಆ ಫಾಂಟ್ಸ್ನ ಚೇಂಜ್ ಮಾಡ್ಕೊತೀನಿ. ಸೊ ನೋಡಿ ಫಾಂಟ್ಸ್ ಈ ಥರ ಇತ್ತು. ಇಲ್ಲಪ್ಪ ಅಂದರೆ ಮತ್ತೆ ಈ ಥರನೂ ಮಾಡ್ಕೊಳ್ಬೋದು. ಸೊ ನಿಮಗೆ ಫಾಂಟ್ಸು ಈಸಿಯಾಗಿ ಹಾಕ್ಕೊಳ್ಬೇಕು. ಫಾಂಟ್ಸ್ ಹಾಕಿದ್ರೆ ನಿಮಗೆ ವೀಡಿಯೋನು ತುಂಬ ಕ್ವಾಲಿಟಿ ಅಥವಾ ತುಂಬ ಚೆನ್ನಾಗಿರುತ್ತೆ. ವೀಡಿಯೋನು ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ ನಾನು ಹಾಕಿದ್ದೀನಿ. ಸೊ ಇಲ್ಲಿ ನಾನು ಈ ಫಾಂಟ್ ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ಇನ್ನೊಂದು ಫಾಂಟ್ನ ಚೆನ್ನಾಗಿ ಹಾಕ್ಕೊತೀನಿ. ಇವಾಗ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ನೋಡಿ. ಈ ಥರ ಯಾವುದೇ ಥರ ವೀಡಿಯೋ ಮಾಡಿದ್ರು ನೋಡ್ಕೊಳ್ಬೇಕು, ವೀಡಿಯೋ ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂತೇಳಿ. ಫಾಂಟ್ಸು ಅವೆಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರೆ ವೀಡಿಯೋ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಫಾಂಟ್ಸನ್ನು ನಾನು ಹಾಕ್ಕೊಂಡೆ. ಫುಲ್ ಎಲ್ಲ ಫಾಂಟ್ಸ್ನು ಡೀಟೇಲಾಗಿ ಫುಲ್ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿದ್ರೆ ಇಷ್ಟೇ ಇರೋದು. ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ತಕ್ಷಣ ವೀಡಿಯೋ ನೋಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ವಿಡಿಯೋ ಎಫೆಕ್ಟು ಜಾಸ್ತಿ ಇದ್ದ ಕಾರಣಕ್ಕಾಗಿ ವಿಡಿಯೋ ಶೋಕ್ ಆಗುತ್ತೆ. ನೋಡಿದ್ರಲ್ಲ. ಸೊ ಫ್ರೆಂಡ್ಸ್, ಇದಾದ ನಂತರ ವೀಡಿಯೋನ ಸೇವ್ ಮಾಡ್ಕೊತೀನಿ. ಈಗ ನೋಡಿ ನಿಮಗೆ ವೀಡಿಯೋ ಸೇವ್ ಆಗಿರುತ್ತೆ ಆಲ್ರೆಡಿ. ನೋಡಿದ್ರಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಎಂಡುವರೆಗೆ ನೋಡೋದು ಮಾತ್ರ ತಪ್ಪದೇ ಎಂದಿಗೂ ಮರಿಬೇಡಿ.